ಮಹಾರಾಷ್ಟ್ರದಲ್ಲಿ ಬೆಳಗಾವಿ ಮೂಲದ ದಂಪತಿಯ ಹತ್ಯೆಯಾಗಿದೆ. ಕಾರಣ ಏನು ಗೊತ್ತಾ? ಮನೆ ಮುಂದೆ ಕಸ ಎಸಿಬೇಡಿ ಅಂತ ಹೇಳಿದ್ದಕ್ಕೆ, ಮನೆ ಮುಂದೆ ಕಸ ಎಸೆದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹೊಡೆದು ಕೊಲ್ಲಲಾಗಿದೆ. ಮಹಾರಾಷ್ಟ್ರದ ಬೆಳಗಾವಿ ಮೂಲದ ದಂಪತಿ ಮಹಾರಾಷ್ಟ್ರದಲ್ಲಿ ಮರ್ಡರ್ ಆಗಿರುವಂಥದ್ದು. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಕುಪವಾಡ ಗ್ರಾಮದಲ್ಲಿ ನಡೆದಿರುವಂತಹ ಮರ್ಡರ್ ಇದು. ಮೋಹನ್ ಮತ್ತು ಮನಿಷಾ ಕೇಸರ್ಕರ್ ಹತ್ಯೆಯಾದಂತಹ ದಂಪತಿಯಾಗಿದ್ದಾರೆ. ಫರೀದ್ ಶೇಖ್ ಎಂಬಾತ ಮಾರಕಾಸ್ತ್ರಗಳಿಂದ ಇಬ್ಬರ ಮೇಲೆ ಹಲ್ಲೆ ಮಾಡಿ ಇವರಿಬ್ಬರನ್ನು ಕೊಲೆ ಮಾಡಿದ್ದಾನೆ. ಈ ಜೋಡಿ ಕೊಲೆಯನ್ನ ಖಂಡಿಸಿ ಮರಾಠ ಸಮಾಜ ಪ್ರತಿಭಟನೆಯನ್ನ ಮಾಡಿದೆ. ಬೆಳಗಾವಿಯ ಸಂಭಾಜಿ ವೃತ್ತದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಮಾಡಿದ್ದಾರೆ. ಈ ಆರೋಪಿ ಏನಿದ್ದಾನೆ, ಜೋಡಿ ಕೊಲೆಯ ಆರೋಪಿ, ಈತನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುವಂತೆ ಅವರು ಆಗ್ರಹಿಸಿ ಈ ಒಂದು ಹೋರಾಟವನ್ನು ಮಾಡಿದ್ದಾರೆ. ಮನೆ ಮುಂದೆ ಕಸ ಎಸೆದಿದ್ದಕ್ಕೆ, ನಮ್ಮನೆ ಮುಂದೆ ಯಾಕೆ ಕಸ ಹಾಕ್ತೀರಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಮೊದಲಿಗೆ ಗಲಾಟೆ ತೆಗಿತಾನೆ. ನಂತರ ಗಲಾಟೆ ಜೋರಾಗುತ್ತೆ. ಆಗ ಒಳಗಡೆ ಇದ್ದಂಥ ಹೆಂಡತಿ ಈ ಜಗಳವನ್ನು ಬಿಡಿಸೋಕೆ ಬಂದಂತಹ ಸಂದರ್ಭದಲ್ಲಿ ಆಕೆಯ ಮೇಲೂ ಹಲ್ಲೆ ಮಾಡಿ, ನಂತರ ಮಾರಕಾಸ್ತ್ರಗಳಿಂದ ಭೀಕರವಾಗಿ ಹಲ್ಲೆ ಮಾಡಿ ಇಬ್ಬರ ಮೇಲೂ ಈತ ಕೊಲೆ ಮಾಡಿದ್ದಾನೆ. ಈ ಒಂದು ಕೊಲೆಯನ್ನು ಖಂಡಿಸಿ, ಜೋಡಿ ಕೊಲೆಯನ್ನು ಖಂಡಿಸಿ ಮರಾಠ ಸಮಾಜ ಬೆಳಗಾವಿಯಲ್ಲಿ ಒಂದು ಮೆರವಣಿಗೆಯನ್ನು ಮಾಡಿದೆ. ಪ್ರತಿಭಟನಾ ಮೆರವಣಿಗೆ. ಈತನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಶ್ರೀಕಾಂತ್ ಕುಬಕಟ್ಟಿ. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶ್ರೀಕಾಂತ್, ಈಗ ಮನೆ ಮುಂದೆ ಕಸ ಯಾಕೆ ಎಸೆದಿದ್ದೀರಿ ಅಂತ ಕೇಳುವಂಥದ್ದೇ ಒಂದು ಕೊಲೆಗೆ ಒಂದು ಕಾರಣ ಆಗುತ್ತೆ ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಅಂತ ಹೇಳಿ. ನೋಡಿ ರಾಹುಲ್, ಈಗ ಏನಂತಂದ್ರೆ ಶ್ರಾವಣ ಮಾಸ ಆರಂಭ ಆಗಿರೋದ್ರಿಂದ ಸಹಜವಾಗಿ ಏನಂತಂದ್ರೆ ಯಾವುದೇ ಅಥವಾ ಮಾಂಸವನ್ನ ಸೇವನೆ ಮಾಡೋದು ಸಂಪೂರ್ಣವಾಗಿ ಏನಂದ್ರೆ ಈ ಕರ್ನಾಟಕದ ಕೆಲ ಭಾಗ ಹಾಗೇನೆ ಮಹಾರಾಷ್ಟ್ರದ ಕೆಲ ಭಾಗ ಸಂಪೂರ್ಣವಾಗಿ ಜನ ದೂರ ಉಳ್ತಾರೆ. ಇಂಥ ಸಂದರ್ಭದಲ್ಲಿ ಏನು ಶ್ರಾವಣ ಮಾಸ ಇದೆ, ಆ ಹಿನ್ನೆಲೆಯಲ್ಲಿ ಮನೆ ಮುಂದೆ ಮಾಂಸ ಸೇರಿ ಬೇರೆ ಬೇರೆ ಕಸಗಳನ್ನ ಹಾಕ್ಬೇಡಿ ಅಂತೇಳಿ ಈ ಏನಂತಂದ್ರೆ ಮೋಹನ್ ಅನ್ನೋರು ಏನು ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಇದರಿಂದ ಕಿರಿಕ್ ಮಾಡಿಕೊಂಡಂತ ಏನು ಪಕ್ಕದ ಮನೆಯವರು ಏನಿದ್ದಾರೆ ಅವರು ಏನಂತಂದ್ರೆ ಈ ಒಂದು ಜಗಳ ಬಿಡಿಸಲು ಬಂದಂತ ಪತ್ನಿ ಹಾಗೂ ಮನುಷ್ಯ ಮೇಲೆ ಭೀಕರವಾಗಿ ಹತ್ಯೆ ಮಾಡಿ ಈ ದಂಪತಿಗಳನ್ನ ಹತ್ಯೆ ಮಾಡಿರುವಂತದ್ದು. ಇದು ಮಹಾರಾಷ್ಟ್ರದ ಏನಂತಂದ್ರೆ ಸಾಂಗ್ಲಿ ಜಿಲ್ಲೆಯ ಕುಪವಾಡ ಗ್ರಾಮದಲ್ಲಿ ಆಗಸ್ಟ್ 18ರಂದು ನಡೆದಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ವಿಚಾರವನ್ನ ಮುಂದಿಟ್ಕೊಂಡು ಏನಂತಂದ್ರೆ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ರಾಹುಲ್, ರೈಟ್ ಶ್ರೀಕಾಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಶ್ರಾವಣ ಮಾಸ ಇದೆ, ನಾವು ನಾನ್ ವೆಜ್ ತಿನ್ನೋದಿಲ್ಲ, ಮನೆ ಮುಂದೆ ಈ ರೀತಿಯಾದಂಥ ಮಾಂಸ ಈ ಥರ ಗಲೀಜು ಮಾಡಬೇಡಿ ಎಸ್ದು ಅಂತ ಹೇಳಿ ಯಾಕೆ ಇಲ್ಲಿ ಹಾಕ್ತೀರಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಈ ಕೊಲೆ ಆಗಿದೆ. ನಿಜಕ್ಕೂ ಶಾಕ್. ಒಂದು ರೀತಿ ಕಸ ಎಸೆಯುವಂಥ ವಿಷಯಕ್ಕೆ ಒಂದು ಕೊಲೆ ಆಗುತ್ತೆ ಅಂತಂದರೆ ಜನರ ಮನಸ್ಥಿತಿ ಹೆಂಗಿದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫರೀದ್ ಶೇಖ್ ಎಂಬಾತ ಯಾವಾಗ ಈ ದಂಪತಿ ಪ್ರಶ್ನೆ ಮಾಡ್ತಾರೋ ಆಗ ಗಂಡನ ಜೊತೆಗೆ ಕಿರಿಕ್ ತೆಗಿತಾನೆ. ನಂತರ ಕಿರಿಕ್ ವಿಕೋಪಕ್ಕೆ ಹೋಗುತ್ತೆ. ಹೆಂಡತಿ ಕಿರಿಕನ್ನು ಬಿಡಿಸೋದಕ್ಕೆ ಬರ್ತಾರೆ. ಇಬ್ಬರ ಮೇಲೂ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡ್ತಾನೆ. ಈಗ ಈತನ ಈ ಕೊಲೆಯನ್ನು ಖಂಡಿಸಿ ಈ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳಿ ಮರಾಠ ಸಮಾಜ ಇದು ಪ್ರತಿಭಟನೆಯನ್ನು ಮಾಡಿದೆ.